ನೀವೀಗ ಏನ್ ನೋಡ್ತಿದ್ದೀರಾ, ಇದು ಪೈರೋಲಿಸಿಸ್ ಯೂನಿಟ್. ಏನಂತಂದ್ರೆ ಇದರಲ್ಲಿ ಯಾವುದೇ ತರಹದ ವೇಸ್ಟ್ ಆಗ್ಲಿ, ಭೂಮಿ ಮೇಲೆ ಯಾವುದೇ ತರಹದ ವೇಸ್ಟ್ ಆಗ್ಲಿ, ಅದನ್ನ ಉಪಯುಕ್ತವಾಗಿ ನಾವು ಬೆಳೆಸ್ಬೇಕು ಅಂತ ಹೇಳಿ ಇದನ್ನ ಪೈರೋಲಿಸಿಸ್ ಯೂನಿಟ್ ನ ಡಿಸೈನ್ ಮಾಡಿದೀವಿ. ಇದ್ರಲ್ಲಿ ಏನಂದ್ರೆ ಅಗ್ರಿಕಲ್ಚರ್ ವೇಸ್ಟ್ ನ ಬಯೋಚಾರ ಕನ್ವರ್ಟ್ ಮಾಡ್ಬೋದು, ಮತ್ತೆ ಇವನ್ ಪ್ಲಾಸ್ಟಿಕ್ ನ ಬಯೋಡೀಸೆಲ್ ಆಗಿ ಕನ್ವರ್ಟ್ ಮಾಡ್ಬೋದು, ಮತ್ತೆ ಪ್ಲಾಸ್ಟಿಕ್ ನ ಪೇಂಟ್ ಆಗಿ, ವಾಟರ್ ಪ್ರೂಫ್ ಪೇಂಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದ್ರಲ್ಲಿ ಏನ್ ಕಾಣಿಸ್ತಿದೆ ಅಂದ್ರೆ 3 ಕಂಬಷನ್ ಚೇಂಬರ್ಸ್ ಇದೆ. ಕೆಳಗಡೆಯಿಂದ ಬೆಂಕಿ ಇಡ್ತಾರೆ, ಮತ್ತೆ ಅದರೊಳಗಡೆ ನಮ್ಮ ವೇಸ್ಟ್ ನ ಫಿಲ್ ಮಾಡಿ 5 ಅವರ್ ಇಲ್ಲ 5 ರಿಂದ 6 ಅವರ್ ಬೆಂಕಿ ಇಟ್ಟಾಗ 500 ರಿಂದ 600 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಂಗೆ ಮಾಡಿದೀವಿ ಸಿಸ್ಟಮ್ನ. ಅದು 600 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ರೀಚ್ ಆದಾಗ ಅನರೋಬಿಕ್ ಕಂಡೀಷನ್ ಅಂದ್ರೆ ಗಾಳಿ ಒಂದು ಚೂರುನು ಎಂಟ್ರಿ ಆಗದಂಗೆ ಅದು ಬೇಯುತ್ತೆ. ಹಾಗಾಗಿ ಅದರಲ್ಲಿರೋ ಸತ್ವನ ಕಳ್ಕೊಳ್ದಲೇನೆ ಅದು ಬೂದಿ ಆಗಲ್ಲ, ಬಯೋಚಾರ ಕನ್ವರ್ಟ್ ಆಗಿ ಅದನ್ನ ನಾವು 6 ಅವರ್ ಆದ್ಮೇಲೆ 2 ಅವರ್ ಕೂಲಿಂಗ್ ಪೀರಿಯಡ್ ಅಂತ ಬಿಟ್ಬಿಟ್ಟು 2 ಅವರ್ ಆದ್ಮೇಲೆ ಬಯೋಚಾರನ ತಕೊಂಡು ಒಂದ್ಸತಿ 200 kg ಫೀಡ್ ಮಾಡ್ಬೋದು. ಇದರಲ್ಲಿ 200 kg ಫೀಡ್ ಮಾಡಿದ್ರೆ ಹಬ್ಬಬ್ಬ ಅಂದ್ರೆ 80 kg ನಮಗೆ ಬಯೋಚಾರ ಬರುತ್ತೆ. ಇದನ್ನ ಡೆಲ್ಲಿ ಗೌರ್ಮೆಂಟ್ ಅಲ್ಲಿ, ಪಂಜಾಬ್ ಅಲ್ಲೆಲ್ಲ ಪ್ಲಾಸ್ಟಿಕ್ ನ ಫೀಡ್ ಮಾಡಿ ಅದರಲ್ಲಿ ಬಯೋಡೀಸೆಲ್ ಕನ್ವರ್ಟ್ ಮಾಡ್ತಿದ್ದಾರೆ, ಮತ್ತೆ ವಾಟರ್ ಪ್ರೂಫ್ ಪೇಂಟ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಆಮೇಲೆ ಇದರಲ್ಲಿ ಇನ್ನೊಂದು ಬೈ ಪ್ರಾಡಕ್ಟ್ ಏನ್ ಬರುತ್ತೆ ಅಂತಂದ್ರೆ ಬಯೋ ಆಯಿಲ್ ಅಂತ ಬರುತ್ತೆ. ಅದನ್ನು ಬಯೋಡೀಸೆಲ್ ಕನ್ವರ್ಟ್ ಮಾಡ್ಬೋದು. ಪ್ಲಸ್ ಅದನ್ನ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು, ಪೆಸ್ಟಿಸೈಡ್, ಟರ್ಮೈಟ್ ಅಟ್ಯಾಕಿಗೆ ಆ ಆಯಿಲ್ ಯೂಸ್ ಮಾಡ್ತಾರೆ. ಪ್ಲಸ್ ಇನ್ನೂ ಒಂದು ಬೈ ಪ್ರಾಡಕ್ಟ್ ಏನಂದ್ರೆ ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಈಗೆಲ್ಲ ಏನ್ ಮುಂದೆ ಜನರೇಷನ್ ಏನಾಗಿದೆ ಅಂದ್ರೆ ಹೈಡ್ರೋಜನಿಗೆ ಕನ್ವರ್ಟ್ ಆಗ್ತಾ ಇದೀವಿ ನಾವೆಲ್ಲ. ಇದರಲ್ಲಿ ಹೈಡ್ರೋಜನ್ ಗ್ಯಾಸು ಜನರೇಟ್ ಆಗುತ್ತೆ. ಅದನ್ನ ಸಿಸ್ಟಮ್ ಬೇರೆ ಇದೆ, ಅದು ಇದಕ್ಕೆ ಇನ್ಸ್ಟಾಲ್ ಮಾಡಿಲ್ಲ. ಸಪ್ರೇಟ್ ಒಂದು ಬಲೂನ್ ನ ಫಿಕ್ಸ್ ಮಾಡಿ ಹೈಡ್ರೋಜನ್ ಗ್ಯಾಸ್ ನ ಕಲೆಕ್ಟ್ ಮಾಡಿದ್ರೆ ಆನ್ಲೈನ್ ಅಲ್ಲೂ ಸೇಲ್ ಮಾಡ್ಬೋದು, ಇಲ್ಲ ಗೌರ್ಮೆಂಟ್ ಪ್ಲಾಟ್ಫಾರ್ಮು ಇದೆ ಹೈಡ್ರೋಜನ್ ಗ್ಯಾಸ್ ನ ಸೇಲ್ ಮಾಡ್ಲಿಕ್ಕೆ. ರೈತರಿಗೆ ಅದು ಉಪಯೋಗ ಆಗುತ್ತೆ. ಇದು ನಾನು ಮೊದಲು ಹೇಳಿದ ಪೈರೋಲಿಸಿಸ್ ಯೂನಿಟ್ ಏನಂತಂದ್ರೆ ಅದು 30 ಲಕ್ಷ ಆಗುತ್ತೆ. ಅದನ್ನ ಪ್ರತಿಯೊಬ್ಬ ರೈತರನ್ನು ತಗೊಳ್ಳಿಕ್ ಆಗಲ್ಲ. ಗೌರ್ಮೆಂಟ್ ಲೆವೆಲ್ ಅಲ್ಲಿ, ತಾಲೂಕು ಇಲ್ಲ ಹೋಬಳಿ ಲೆವೆಲ್ ಅಲ್ಲಿ ಮಾಡಬಹುದೇನೋ, ಅದು ತುಂಬಾ ಚಾನ್ಸಸ್ ಇದೆ. ಬಟ್ ರೈತರ ಲೆವೆಲ್ ಅಲ್ಲಿ ಅವರ ಫಾರ್ಮ್ ಅಲ್ಲೇ ಮಾಡ್ಕೊಳಕ್ಕೆ ನಾವು ಒಂದು ಸಣ್ಣ ಡಿಸೈನು, ಇದು ನಾವು ಡಿಸೈನ್ ಮಾಡೋದಂತಲ್ಲ, ಮೊದಲಿಂದನೂ ಚಿಕ್ಕಮಂಗ್ಳೂರು, ಮಡಿಕೇರಿಯಲ್ಲೆಲ್ಲ ರೈತರೇ ಡಿಸೈನ್ ಮಾಡಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಏನಂದ್ರೆ ಒಳಗಡೆ ಒಂದು ಸಿಲಿಂಡರ್ ಇರುತ್ತೆ, ಅದ್ರೊಳಗಡೆ ವೇಸ್ಟ್ ಫಿಲ್ ಮಾಡೋದು, ಮತ್ತೆ ಇನ್ನ ಇದ್ರ ಮಧ್ಯದಲ್ಲಿ ಎಲ್ಲ ನಿಮ್ಮ ಕಸನೆಲ್ಲ ಇದಕ್ಕೆ ಹಾಕಿ ಈ ಮೇಲ್ಗಡೆ ಇದನ್ನ ಮುಚ್ಚಿಟ್ಬಿಟ್ಟು ಒಂದು 2 ಅವರ್ಸ್ ಬೆಂಕಿ ಇಡೋದು. ಇಲ್ಲಿಂದ ಬೆಂಕಿ ಇಟ್ರೆ ಮತ್ತೆ ಇಲ್ಲಿಂದನೂ ನೀವು ಮರಗಳು, ಸಣ್ಣ ಪೀಸ್ಗಳನ್ನೆಲ್ಲ ಇಲ್ಲಿ ಫೀಡ್ ಮಾಡ್ಬೋದು. ಇದನ್ನ ಕ್ಲೋಸ್ ಮಾಡಿ ಒಂದು 2 ಅವರ್ಸ್ ಬೆಂಕಿ ಇಟ್ಟಾಗ 4 ರಿಂದ 5 ಅವರ್ಗೆ ನಿಮ್ಗೆ ಬಯೋಚಾರ ಕನ್ವರ್ಟ್ ಆಗುತ್ತೆ. ಇದು ಉಪಯುಕ್ತವಾಗಿದೆ ಅಂದ್ರೆ ರೈತರ ಲೆವೆಲ್. ಇದ್ರಲ್ಲಿ ಏನಂತ ಅಂದ್ರೆ ವಾಯು ಮಾಲಿನ್ಯ ಆಗುತ್ತೆ, ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ ಅದನ್ನ ದೊಡ್ಡ ಪೈರೋಲಿಸಿಸ್ ಯೂನಿಟ್ ನ ನಾವ್ ಇದನ್ನ ಮಾಡ್ತಾ ಇದ್ವಿ ಅಷ್ಟೇ. ಎಕರೆಗೆ ಸರ್ ಇದು ಒಂಥರ ನಿಮ್ಗೆ ಹೆಂಗೆ ಅಂತಂದ್ರೆ 12 ಟನ್ ನಾವು ರೆಕಮೆಂಡ್ ಮಾಡ್ತೀವಿ. ಬಟ್ ಕಾಸ್ಟ್ ಎಫೆಕ್ಟಿವ್ ತುಂಬಾ ಇದೆ. ಅಂದ್ರೆ 1 kg ಈಗ ಆನ್ಲೈನ್ ಅಲ್ಲೇನೆ 200-280 ಇದೆ. ಏನಕ್ಕೆ ಬಯೋಚಾರ ಅಷ್ಟು ಇಂಪಾರ್ಟೆನ್ಸು ಯಾಕೆ ಇದ್ಲು ಅಂತಂದ್ರೆ ಈಗ ಎಲ್ಲಾ ಕಾಸ್ಮೆಟಿಕ್ಸ್ಗಾಗ್ಲಿ, ಈಗ ವಾಟರ್ ಪ್ಯೂರಿಫಿಕೇಶನ್ಗೂ ಇದ್ಲನ್ನ ಉಪಯೋಗಿಸ್ತಿದ್ದಾರೆ. ನೀರ್ನ ಎಲ್ಲ ಪ್ಯೂರಿಫೈ ಮಾಡುತ್ತೆ. ಹಾಗಾಗಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಬಟ್ ನೆಲಕ್ಕೆ ಹಾಕೋವಷ್ಟು ಸಿಗ್ತಾ ಇಲ್ಲ, ಅಷ್ಟು ಡಿಮ್ಯಾಂಡ್ ಇದೆ. ನೀವು ಎಷ್ಟು ಹಾಕಿದ್ರು ಏನ್ ತೊಂದರೆ ಏನಿಲ್ಲ. ಒಂದ್ಸತಿ ಹಾಕಿದ್ರೆ ಮಿನಿಮಮ್ ಇಂದ 50 ರಿಂದ 75 ವರ್ಷದವರೆಗೂ ಇದು ಭೂಮಿಲೇ ಇರುತ್ತೆ. ಒಂದ್ಸಲಿ ಹಾಕಿದ್ರೆ ಸಾಕು, ಪದೇ ಪದೇ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನ ರಿಸರ್ಚ್ ಪ್ರಕಾರ ಅದು ಒಂದೊಂದು ಬಯೋಚಾರ ಮೇಲೆ ಒಂದೊಂದು ಡಿಪೆಂಡ್ ಆಗುತ್ತೆ. ಈಗ ನೀವು ತೆಂಗಿನಕಾಯಿ ಚಿಪ್ಪಿಂದ ಬಯೋಚಾರ ಮಾಡಿದ್ರೆ ಅದು 75 ರಿಂದ 100 ವರ್ಷದವರೆಗೂ ಇರುತ್ತೆ ಭೂಮಿಲೇನೆ. ಕರಗಬಾರ್ದು. ಯಾಕೆ ಅಂತಂದ್ರೆ ಅದನ್ನ ನೀರ್ನ ಹಿಡಿದಿಡೋಷ್ಟು ಶಕ್ತಿ ಅದ್ರಲ್ಲಿ ಐತೆ. ಅದಿದ್ದಷ್ಟು ನೀರ್ನ ಹಿಡಿದಿಡುತ್ತೆ. ನೀರ್ ಯಾವಾಗ ತೇವಾಂಶ ಇರುತ್ತೆ ನಿಮ್ಮ ಆಟೋಮೆಟಿಕ್ ಆಗಿ ಭೂಮಿಲಿ ಎರೆಹುಳ ಗೊಬ್ಬರ ಜನರೇಟ್ ಆಗ್ತವೆ, ಹಂಗೆ ಗೊಬ್ಬರ ಸ್ಟಾರ್ಟ್ ಆಗುತ್ತೆ. ಹಂಗೆ ನೀವು ಹೆಂಗೆ ನೋಡ್ಕೊಂತೀರಾ ಭೂಮಿನ ಹಂಗೆ. ಆಮೇಲೆ ಅದ್ರಲ್ಲಿ ಸತ್ವ ಕಳ್ಕೊಳಲ್ಲ. ನಿಮ್ ಗಿಡಗಳಿಗೆ ನೀರು ಯಾವಾಗ್ಲೂ ಸಪ್ಲೈ ಆಗುತ್ತೆ, ವಾಟರ್ ರೀಚಾರ್ಜ್ ಆಗುತ್ತೆ. ಆಮೇಲೆ ನೀವೇನ್ ಗೊಬ್ಬರ ಹಾಕ್ತೀರಾ ಅದು ಹಾಗೆ. ಈಗ 100 kg 1 ಎಕರೆ ಗೊಬ್ಬರ ಹಾಕ್ತಿದ್ದೀರಾ ಅಂತಂದ್ರೆ ಎಕ್ಸಾಂಪಲ್, ಅದರಲ್ಲಿ ಬರೀ 10 kg 10 ರಿಂದ 15 kg ಅಷ್ಟೇ ಗಿಡ ತಗೊಳಕ್ ಆಗೋದು. ಇನ್ನೆಲ್ಲ ಅದು ಹಾವಿಯಾಗಿ ಹೋಗ್ತೈತೆ, ಇಲ್ಲ ಲೀಚ್ ಆಗಿ ಹೋಗ್ತೈತೆ, ಕೆಳಗಡೆ ಭೂಮಿಗೆ ಹೋಗ್ತೈತೆ ನೀರಿಗೆ. ಅದನ್ನ ತಪ್ಪಿಸ್ಲಿಕ್ಕೆ ಈ ಬಯೋಚಾರ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ನೀವೇನು ಯೂರಿಯಾ ಹಾಕ್ತೀರಾ ಅನ್ಕೊಳ್ಳಿ, ಆ ಯೂರಿಯಾನ 100 kg ಹಾಕಬಹುದು, 40 kg ಹಾಕಿದ್ರು ಆ ಗೊಬ್ಬರನ ಅದು ಹಿಂಗ್ ಹೋಲ್ಡ್ ಮಾಡಿ ಇಡುತ್ತೆ. ನಿಧಾನಕ್ಕೆ ಗಿಡಕ್ಕೆ ಸಪ್ಲೈ ಮಾಡುತ್ತೆ. ಅವಾಗ ಏನಾಗುತ್ತೆ, ಗಿಡದ ಅಭಿವೃದ್ಧಿ ಚೆನ್ನಾಗಾಗುತ್ತೆ, ಆಮೇಲೆ ಬೆಳೆ ಚೆನ್ನಾಗಿ ಬರುತ್ತೆ.
ರೈತರಿಗೆ ಜಾಸ್ತಿ ಬೆಳೆ ಬಂದಷ್ಟು ಮತ್ತೆ ಭೂಮಿ ಸತ್ವನು ಕಳ್ಕೊಳಲ್ಲ. ಒಣ ಭೂಮಿಗೂ ನೀರಾವರಿ ಭೂಮಿ 2 ಭೂಮಿಗೂ ಹಾಕ್ಬೋದು. ಒಣ ಭೂಮಿ ನೀರು ಈಗ ನೀವೇನ್ ಖುಷ್ಕಿ ಭೂಮಿ ಅಂತ ಅಂತೀರಾ, ಅದು ನೀವು ಮಳೆ ಆಧಾರಿತನೇ ನೀವು ಇದು ಮಾಡೋದು. ಮಳೆ ಟೈಮಲ್ಲಿ ಹಾಕಿದ್ರು ಸಾಕು, ಅದೇನ್ ತೊಂದರೆ ಇಲ್ಲ. ಆಮೇಲೆ ನೀವು ಗಿಡ ಹಾಕಕ್ಕಿಂತ ಮುಂಚೆ 3 ತಿಂಗಳು ಮುಂಚೆನೆ ಹಾಕ್ಬಿಟ್ಬಿಟ್ರೆ, ಉಳ್ಮೆ ಮಾಡೋ ಟೈಮಲ್ಲಿ ಇದನ್ನ ಚೆಲ್ಬಿಟ್ರೆ, ಒಂದ್ಸತಿ ಚೆಲ್ಲೋದಷ್ಟೇ. ನೀವೇನು ವರ್ಷ ಹಾಕಂಗಿಲ್ಲ, ಏನಿಲ್ಲ, ಒಂದ್ಸತಿ ಚೆಲ್ಬೇಕು ಅಷ್ಟೇ. ಇದಕ್ಕೆ ತುಂಬಾ ಡಿಫ್ರೆನ್ಸು ಇದೆ ಬೇರೆ ಇದಕ್ಕೂ ಹೋಲ್ಸ್ಕೊಂಡು.